ಈಗ ನಾವು ಆಗಲೇ ಸರ್ ಅವ್ರು ಹೇಳ್ತಾ ಇದ್ರು ಹೊಸ ಹೊಸ ಕಾನೂನುಗಳನ್ನು ತರ್ತಾ ಇದ್ದೀವಿ, ಜೊತೆಗೆ ಇದೊಂದು ರೀತಿ ಅಡಿಕ್ಷನ್ ಆಗ್ತಾ ಇದೆ ಇವತ್ತಿನ ಕಾಲಮಾನದಲ್ಲಿ ಅಂತ. ಆದರೆ ನನಗೆ ಗೊತ್ತಿಲ್ಲದೇನೋ ನಾನು ಸುದ್ದಿ ಯಾರಿಗೊಂದು ಫಾರ್ವರ್ಡ್ ಮಾಡ್ತೀನಿ ಅಂತಂದರೆ ಅದಕ್ಕೂ ಕಾನೂನಾತ್ಮಕವಾಗಿ ಇಂದಿನ ದಿನಮಾನದಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬಹುದಾಗುತ್ತೆ. ಯಾಕಂದರೆ ನಟ ದುನಿಯಾ ವಿಜಯ್ ಅವರು ಗೊತ್ತಿಲ್ಲದೆ ಏನೋ ಶೇರ್ ಮಾಡಿದ್ದೀನಿ ಅನ್ನುವಂತಹ ವಿಚಾರನ ಅವ್ರಿಗೆ ಪ್ರಚುರಪಡಿಸ್ತಾ ಇದ್ದಾರೆ. ಹೀಗಾಗಿ ಗೊತ್ತಿಲ್ಲದೇನೋ ಒಟ್ಟು ನಾನು ಕ್ರಾಸ್ ವೆರಿಫಿಕೇಶನ್ ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ, ಅವಾಂತರ ಆಗಿದೆ. ಇದನ್ನು ಯಾವ ರೀತಿ ನೋಡುತ್ತೆ ಇಲಾಖೆ, ಪೊಲೀಸ್ ಇಲಾಖೆ? ಪಾಯಿಂಟ್ ಪ್ರಚಾರದ ಗೀಳು ಅಂತಾರೆ ಒಂದು. ಎರಡನೇ ಪಾಯಿಂಟು ಆ್ಯಸ್ ಪರ್ ಲಾ ಕಾನೂನಾತ್ಮಕವಾಗಿ ನಾವು ಡ್ರಗ್ಸ್ನ ವಿರೋಧ ಮಾಡ್ತಕ್ಕಂಥದ್ದು ನಮ್ಮ ದೇಶ. ಮೊದಲನೇ ಪಾಯಿಂಟು, ನಮ್ಮ ದೇಶದಲ್ಲಿ ಕಾನೂನಲ್ಲಿ ಡ್ರಗ್ಸ್ನ ಅಳವಡಿಸ್ಕೊಳ್ಳೋಕ್ಕೆ ಅಥವಾ ಯೂಸ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಯಾವುದೇ ರೀತಿ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಅತಿರೇಕವಾಗಿ ಮುನ್ನುಗ್ತಾ ಇರ್ತಕ್ಕಂಥ ಒಂದು ಮೀಡಿಯಾ. ಸೊ ಈಗಿರುವಾಗ ಏನಾಗುತ್ತೆ, ತಿಳಿದೇನೋ ಹಾಕಿದ್ದೀನಿ ಅನ್ನೋ ಪಾಯಿಂಟಿಗಿಂತ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನಾವು. ಮೇಯ್ನ್ ಅದರೊಳಗೆ ಇರ್ತಕ್ಕಂಥ ಕಾನ್ಸೆಪ್ಟು, ಡ್ರಗ್ ಅಡಿಕ್ಟ್ಸು ಆಗಿದ್ದಾರೋ ಡ್ರಗ್ ಅಡಿಕ್ಟ್ ಆಗಿಲ್ವೋ ಅದು ಸೆಕೆಂಡ್ರಿ. ಸೊ ಕಾನ್ಸೆಪ್ಟ್ ನಾವು ದುನಿಯಾ ವಿಜಯ್ ಅವರು ನೀವೇನು ಹೇಳಿದ್ರಲ್ಲ, ಬಟ್ ನಾವು ಅವರು ಇಂಟೆನ್ಷನಲಿ ಮಾಡಿದ್ರೋ, ಸೊ ಅದನ್ನು ತಿಳಿದೇ ಮಾಡಿದಾರೋ ಅದು ಬೇಡ. ಬಟ್ ಅಲ್ಲಿ ಡ್ರಗ್ ಅಡಿಕ್ಟ್ ಬಗ್ಗೆ ಟಾಪಿಕ್ ಬಂದಿದೆ, ಕಾನೂನು ಅದಕ್ಕೆ ಏನೇನು ಕ್ರಮ ಕೈಗೊಳ್ತಿದೆ, ಡ್ರಗ್ ಅಡಿಕ್ಟ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಸರ್ಕಾರ ಅದಕ್ಕೆ ಏನೇನು ಕ್ರಮ ಕೈಗೊಂಡಿದ್ದಾರೆ, ಮತ್ತು ವಿಲೇವಾರಿ ಏನೀಗ ಡ್ರಗ್ ಅಡಿಕ್ಟ್ಗೆ ಕೇಸ್ ಹಾಕಿ ಜೈಲಿಗೆ ಬಿಟ್ಟಿರ್ತಾರೆ, ಅದನ್ನು ಈಗ ಕೋರ್ಟ್ಗಳಲ್ಲಿ ಕೇಸ್ ಯಾವ ರೀತಿ ನಡೀತಿದೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅಪ್ಲೋಡ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾರಾದರೂ ಮೆಸೇಜ್ ಹಾಕಿದರೆ ಆ ಥರ ಅವರಲ್ಲ, ಇವರು ಕಳಿಸಿದ್ದಾರೆ, ಅವ್ರಿಗೆ ಏನು ಅಂತ ಕಳಿಸಿದಾರೆ ಕೇಳಬೇಕಲ್ವಾ? ಇಲ್ಲ ಅಂದರೆ ಡಿಲೀಟ್ ಮಾಡಬೇಕು. ಈ ಕೆನಾಟ್ ಪಾಸ್ ಇಟ್ ಆನ್. ಇಲ್ಲ ಅಂದರೆ ಅವರು ಅಷ್ಟೇ ಜವಾಬ್ದಾರರು. ಯಾರು ಮೊದಲು ಇನಿಷಿಯೇಟ್ ಮಾಡಿದಾನಲ್ಲ ಅಷ್ಟೇ ಜವಾಬ್ದಾರಿ. ಬಿಕಾಸ್ ಈ ಹ್ಯಾಸ್ ಡಿಸಿಮಿನೇಟೆಡ್. ಈಗ ದುನಿಯಾ ವಿಜಯ್ ಕಳಿಸಿದಾನೆ ಅಂದರೆ ಎಷ್ಟು ಜನ ನೋಡ್ತಾರೆ, ಯಾರೋ ಅನಾಮಿಕ ಕಳಿಸಿದಾನೆ ಅಂದರೆ ಎಷ್ಟು ಜನ ನೋಡ್ತಾರೆ. ಇಲ್ಲಿ ಮೋರ್ ವೈಟಲ್ ಇವರು ಈ ಆರ್ ಕಾಲ್ ಮೋರ್ ಡ್ಯಾಮೇಜ್. ಯಾರು ದುನಿಯಾ ವಿಜಯ್ ಅಲ್ವಾ? ಹೌದು. ಈ ಹ್ಯಾಸ್ ನಾಟ್ ವೆರಿಫೈಡ್, ಈ ನೀಡ್ಸ್ ಬಾದರ್ ಟು ವೆರಿಫೈ. ಬಟ್ ಅನ್ನೋದಕ್ಕೆ ಏನು ಸುಲಭನೇ ಅಲ್ವಾ? ಇಟ್ ಇಸ್ ದೇರ್ ಫಾರ್ ಯೂಸ್, ನಾಟ್ ಮಿಸ್ಯೂಸ್. ಈಗ ಮಿಸ್ಯೂಸ್ ಮಾಡಿದ್ದಾರೆ ಅವರು. ಮಿಸ್ಯೂಸ್ ಮಾಡಿ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್? ಸಿಟಿ ಪೊಲೀಸ್ ಟಿಕೆಟ್ ಹೆಸರು, ವಾಟ್ ಇಸ್ ದ ಡ್ಯಾಮೇಜ್ ಕಾಸ್ಟ್ ಟು ದ ಸಿಟಿ ಪೊಲೀಸ್? ಕ್ಯಾನ್ ಈ ರಿಪೇರ್ ಇಟ್? ಕ್ಯಾನ್ ಈ ಪೇ ದಟ್ ಮಚ್ ಆಫ್ ಡ್ಯಾಮೇಜಸ್? ದೇ ಫೈಲ್ ಎ ಕೇಸ್ ಅಗೇನ್ಸ್ಟ್ ಹಿಮ್? ಇಂಪಾಸಿಬಲ್. ಆದ್ದರಿಂದ ಒಬ್ಬ ಜವಾಬ್ದಾರಿ ಅಥವಾ ಸೆಲೆಬ್ರಿಟಿ ಅಂದ್ಕೊಂಡ್ಮೇಲೆ ಅಷ್ಟೇ ಜವಾಬ್ದಾರಿ ಅವರಿಗೆ ಜಾಸ್ತಿ ಇರುತ್ತೆ. ಈ ಕೆನಾಟ್ ಬಿ ಲೈಕ್ ಎನಿ, ನಾವು ಹೇಳಲ್ಲ ಹಬ್ಬದ, ಆದರೆ ಆ ಕೆಟ್ಟವ್ರ ಥರ ಬಿಹೇವ್ ಮಾಡಬಾರ್ದು. ಇವರು ಕಳಿಸಿದ ಮೇಲೆ ಅದ್ರ ಪರಿಣಾಮ ಏನಾಗ್ಬೋದು ಅಂತ ಅದು ಸರಿ ಯೋಚನೆ ಮಾಡಬೇಕು. ಈಗ ನಾವು ಅಷ್ಟೇ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ನನಗೆ ಗೊತ್ತಾಗುತ್ತೆ ಅದು ಇದು ಇಟ್ಸ್ ನಾಟ್ ಎ ವರ್ತ್ ಟು ರಿಟೈನ್ ಇನ್ ಮೈ ಫೋನ್ ಅಂತ ನಾವು ಅಂದ್ಕೊಂಡು ಡಿಲೀಟ್ ಮಾಡ್ತೀವಿ ಕೂಡಲೇ. ಕಳಿಸ್ತವನು ಯಾರೋ ಹುಚ್ಚುಚ್ಚಾಗಿ ಕಳಿಸ್ತಾರೆ ಕೆಲವರು, ಅದೇ ಅಭ್ಯಾಸ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್, ಏನೇನೋ. ನನಗೂ ಅವ್ರಿಗೆ ಸಂಬಂಧ ಇಲ್ಲ. ಇವತ್ತು ಯಾರೋ ಒಂದು ಸೀನಿಯರ್ ಆಫೀಸರ್ ಹೇಳ್ತಾಯಿದ್ರು, ಒಂದು ಅದನ್ನ ಡಿಲೀಟ್ ಮಾಡೋದೇ ದೊಡ್ಡ ಕೆಲಸ ನನಗೆ. ಅದು ಕಾರಣ ಇದ್ದರೆ ಬಂದು ಫೋನ್ ಮಾಡಲಿ, ನಾನು ಹ್ಯಾಪಿ. ಬಟ್ ಈಗೇನು ಎಲ್ಲರೂ ಆಗ್ತಾರಂತ ಫಾರ್ವರ್ಡ್ ಅದು ಫಾರ್ವರ್ಡ್ ಅದು ಈಸಿನೇ. ಬರ್ತ್ಡೇ ಇರಲಿ, ಇನ್ನೊಂದಿರಲಿ, ತಿಥಿ ಇರಲಿ, ಎಲ್ಲದಕ್ಕೂ ಫಾರ್ವರ್ಡ್. ಆದರೆ ಒಂದು ಮಾತಾಡಿದರೆ ಅಷ್ಟೇ ಅವ್ರಿಗೆ ಖುಷಿ ಆಗ್ತದೆ. ಅದು ಬಿಟ್ಟು ನಿಮ್ಗೆ ಗೊತ್ತಿದ್ದರೆ ನೇರವಾಗಿ ಮಾತಾಡಿ. ಇಲ್ಲಾಂದರೆ ಈ ಥರ ಸೋಷಿಯಲ್ ಮೀಡಿಯಾನ ಅಬ್ಯೂಸ್ ಮಾಡಬೇಡಿ. ಅದು ಇಂಥ ವಿಷಯದಲ್ಲಿ ಡ್ರಗ್ಸ್ ಬಗ್ಗೆ ಕಂಡೆಮ್ ಮಾಡಬೇಕು ವಿನಃ ಇದು ಮಾಡಬಾರ್ದು. ಈಗ ನೋಡಿ, ನನಗೆ ಎಷ್ಟು ರೀಸೆಂಟಾಗಿ ಒಂದು ಫ್ಯಾಮಿಲಿ ಮ್ಯಾಟ್ರಲ್ಲಿ ಬಂದಾಗ ಅವರು ಪರ್ಸ್ ಚೆಕ್ ಮಾಡಿದಾಗ ಅದು ನೀವು ಹೇಳಿದ್ರೆ ಡ್ರಗ್ ಅದಿದೆ. ಹೌದು, ಯಾಕೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದು ವೈಫೈ ಫ್ಯಾಮಿಲಿಯಲ್ಲಿ ಒಂದು ಡ್ರಗ್ ಇದೆ ಅಂತ ಹೇಳಿದ್ರೆ ಒಂದು ಪರ್ಸಲ್ಲಿ ಯಾಕೆ ಇಟ್ಕೊತಾನೆ ಅವನು? ಏನದೇನು ಪರ್ಫ್ಯೂಮಾ? ಹೌದು, ಹೇಳಿ. ಅದರ ಎಫೆಕ್ಟು ಎಷ್ಟರ ಮಟ್ಟಿಗೆ ಅಂತಂದರೆ ಕೊಕೇನ್ ಈಕ್ವಲೆಂಟು. ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಕೊಕೇನ್ ಗೊತ್ತಾ? ಇಟ್ ಕಿಲ್ಸ್ ದಮ್. ಇಫ್ ಇಟ್ ಒಂದ್ಸರಿ ತೊಗೊಂಡ್ರೆ ಅದು ಬ್ರೇಕ್ ಆಗಲ್ಲ. ಹೌದು, ಆ ಒಂದು ಇಂಟೆನ್ಸಿಟಿ ಇದೆ. ಅದು ರೇಟ್ ಬೇಕಾದ್ರೆ ನೀವು ಕೇಳಿದ್ರೆ ನೀವು ಡಂಗ್ ಹೊಡೆದು ಹೋಗ್ತೀರಾ. ಅದನ್ನು ಕೂಡ ಅದು ಕಾಸ್ಟ್ಲಿನೇ. ಮನೆ ಮುರಿಬೇಕಾಗುತ್ತೆ ಅವನು. ಸಿ ಈ ಲೂಸಸ್ ಎಕಾನಮಿ ಅಥವಾ ಏನೋ ಒಂದು ಆಸ್ತಿ ಅಂತಸ್ತಿ ಅದನ್ನು ಕಳ್ಕೊಂಡು ಹೋಗ್ತಾರೆ. ಜೊತೆಗೆ ಆರೋಗ್ಯ ಹಾಳು ಮಾಡ್ಕೊಡ್ತಾರೆ, ಸಾಯ್ತಾರೆ ಒಂದು ದಿವಸ. ಏನಕ್ಕೂ ಬೇಡ, ಅವರು ವೆಜಿಟೇಬಲ್ ಥರ ಇರ್ತಾರೆ. ಇದು ನಮ್ಮ ಕನ್ಸರ್ನ್, ದೇಶದ ಕನ್ಸರ್ನ್ ಅಷ್ಟೇ ಅಲ್ಲ, ನಮ್ಮ ಆಡಳಿತದ ಕನ್ಸರ್ನ್ ಕೂಡ ಅಲ್ಲ. ದೇಶದ ಕನ್ಸರ್ನ್ ಅಂತ ನೀವು ಹೇಳಿದಾಗ ನನಗೊಂದು ವಿಚಾರ ಏನೋ ಬಂತು ಸರ್. ಈ 2021ರಲ್ಲಿ ಸರಿಸುಮಾರು 3 kg ಹೆರಾಯಿನ್ ಸಿಕ್ಕಿತ್ತು ಅವಾಗ.
21,000 ಕೋಟಿ ರೂಪಾಯಿ ಹೆರಾಯಿನು ಒಂದೇ ಪೋರ್ಟಲ್ ಸಿಕ್ಕಿತ್ತು, ಮುಂದ್ರಾ ಬಂದರ್ನಲ್ಲಿ ಸಿಗುತ್ತೆ. ಆಮೇಲೆ NIA ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ಗೆ, ಇಲ್ಲ ಸ್ವಾಮಿ, ಈ 21,000 ಕೋಟಿ ರೂಪಾಯಿ ಡ್ರಗ್ಸ್ ಏನು ಸಿಕ್ಕಿತ್ತು, ಇದನ್ನು ಪಹಲ್ಗಾಮಲ್ಲಿ ಏನು ಅಟ್ಯಾಕ್ ಆಯಿತು, ಆ ಅಟ್ಯಾಕಲ್ಲಿ ದುಡ್ಡನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆ ದುಡ್ಡನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ಇದರಿಂದ ಅದಕ್ಕೆ ನಾನು ಶುರುವಲ್ಲಿ ಹೇಳಿದೆ ನಿಮಗೆ, ಗೋಲ್ಡನ್ ಟ್ರಯಾಂಗಲ್ ಯಾವುದದು? ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಆ್ಯಂಡ್ ಇರಾನ್. ಇಟ್ಸ್ ಕಾಲ್ಡ್ ಗೋಲ್ಡನ್ ಟ್ರಯಾಂಗಲ್. ಗೋಲ್ಡನ್ ಟ್ರಯಾಂಗಲ್ ಅಂತ ಯಾಕೆ ಹೇಳಿದ್ರೆ, ದಟ್ ಈಸ್ ಅ ಸೋರ್ಸ್ ಫಾರ್ ಡ್ರಗ್ಸ್ ಟು ದ ವರ್ಲ್ಡ್, ಆಲ್ ಓವರ್ ದಿ ವರ್ಲ್ಡ್. ಇಟ್ ಈಸ್ ಅ ಗೋಲ್ಡನ್ ಕ್ವಾಡ್ರಾಂಗಲ್ ಹೇಳಿದೆ. ಅದು ಕೂಡ ಅಲ್ಲ ಇರಲಿ, ಬಟ್ ನಮ್ಮ ಇಮಿಡಿಯೇಟ್ ಸೌತ್ ಆಫ್ರಿಕಾ ನೋಡಿ, ನೈಜೀರಿಯನ್ಸ್ ಬರ್ತಾರೆ, ಏನೋ ಕೆಲಸಕ್ಕೆ ಬರ್ತಾರೆ, ಇಲ್ಲೇ ಉಳಿತಾರೆ. ಏನು ಕೆಲಸ ಮಾಡ್ತಾರೆ, ಅದು ಎಂಥ ಜಾಗದಲ್ಲಿ ಇಟ್ಕೊಂಡು ಬರ್ತಾರೆ, ನುಂಗ್ಕೊಂಡು ಬರ್ತಾರೆ, ಇನ್ನೇನೋ ಮಾಡ್ತಾರೆ. ಅವ್ರನ್ನ ಎಕ್ಸ್ರೇ ಮಾಡಿ ಪತ್ತೆ ಮಾಡಿ ತಿರುಗಿ ತೆಗಿತಾರೆ. ಇದನ್ನು ನೋಡಿದ್ದೀನಿ ನಾನು. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಬಾರ್ಡರ್ಸ್ ಅಷ್ಟೇ ಟೈಟ್ ಆದರೆ ಸಾಲದು, ಬಾರ್ಡರ್ ಒಳಗಡೆನೂ ಕೂಡ ನಾವು ಟೈಟ್ ಮಾಡ್ಕೊಳ್ಬೇಕು. ಜನ ಕೂಡ ಆ ಥರ ಕಂಡ್ರೆ ಅದರ ಮೇಲೆ ಬೆಂಕಿ ಉಗುಳ್ಬೇಕು. ಅದು ಬಿಟ್ಟು ಈ ಥರ ತಮಾಷೆ ಮಾಡೋಕ್ಕೆ ಹೋದರೆ ನಾವು ಲೈಟಾಗಿ ತೊಗೊಳ್ತಾ ಇದ್ದೀವಿ ಅಂತ ಆಗ್ತದೆ. ನಮ್ಮ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ಅದರಿಂದ ಯಾವುದು ಕೆಟ್ಟದ್ದು ಅಂತ ಹೇಳಿದ್ರೆ ಅದನ್ನು ಎಷ್ಟರ ಮಟ್ಟಿಗೆ, ಅದು ವಿಜಯ್ ಅವರು ಮೇಲೆ ಭಾಳ ಫ್ಯಾನ್ ಫಾಲೋ ಇದೆ. ಹೌದು, ಅವರು ಭಾಳ ಕಷ್ಟದಿಂದ ಬಂದರು ಮೇಲಕ್ಕೆ, ನನಗೆ ಗೊತ್ತು. ಆಗಿದ್ಮೇಲೆ ಅವರನ್ನು ನಂಬುವವರು ಜಾಸ್ತಿ ಜನ ಇರೋದ್ರಿಂದ ದಾರಿ ತಪ್ಪಿಸೋಂಥ ಕೆಲಸಗಳು ಮಾಡಬಾರ್ದು. ಮಾಡಿದರೆ ಕನ್ಫರ್ಮ್ ಮಾಡ್ಕೊಂಡು ಮಾಡಲಿ. ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆ ದೂರ ಹೇಳಿದ್ರೆ ಕೇಳಲ್ಲ, ಮಾಡಲ್ಲ ಅಂತಾರೇನಾ? ಅದು ಸೋರ್ಸ್ ಇದ್ದರೆ ಹೇಳಿ, ಇಂಥವ್ನು ಇಂಥ ಕೆಲಸ ಮಾಡ್ತಾನೆ, ನೀವು ಒಳಗಡೆ ಹಾಕಿ ಅಂತ ಹೇಳಿ ಆ ಥರ ಸಹಾಯ ಮಾಡಲಿ ಪೊಲೀಸಿಗೆ. ಯಾಕೆಂದರೆ ಇದು ಎಲ್ಲರ ಕೆಲಸ ಇದೆ. ನನಗೆ ಇಸ್ ನಾಟ್ ಮೈ ಡ್ಯೂಟಿ ಅಂತ ಪೊಲೀಸ್ನವ್ರು ಮಾತ್ರ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ನಾಗರಿಕರ ಕೆಲಸ ಇದೆ, ತಂದೆ ತಾಯಿಗಳ ಕೆಲಸ ಇದೆ, ಪೋಷಕರ ಕೆಲಸ ಇದೆ. ನಮ್ಮ ಮಗ ಏನು ಮಾಡ್ತಾನೆ, ಯಾಕೆ ಡಲ್ ಆಗಿದ್ದಾನೆ ಇವತ್ತು, ಈ ಥರ ಇದ್ದಾನೆ, ಅವ್ನ ಬಿಹೇವಿಯರ್ ಸರಿ ಇಲ್ಲಲ್ಲ, ಯಾಕೆ ಏನಂತ ನೋಡಬೇಕಾಗಿದೆ. ಪೋಷಕರದ್ದು ಭಾಳ ಮುಖ್ಯವಾದ ಕೆಲಸ ಇದೆ. ಅದರಲ್ಲೂ ಈ ಥರ ಸೆಲೆಬ್ರಿಟೀಸು ದೇ ಶುಡ್ ಸ್ಪಾನ್ಸರ್ ಇಟ್. ಇದನ್ನು ನಿಲ್ಲಿಸಿ ನಾನು ಸಹಾಯ ಮಾಡ್ತೀನಿ, ನಾನು ಸಿನಿಮಾದಲ್ಲೆಲ್ಲ ಆ ಥರದ ಒಂದು ತುಣುಕು ತೋರಿಸ್ತೀನಿ ಹಾಗೆ ಹೀಗೆ ಅಂತ ಸಾಕಷ್ಟು ತೋರಿಸಿದ್ದಾರೆ. ನೋಡಿ, CCTV ಆಫೀಸ್ ಹಿಂದೆಗಡೆ ಶೂಟ್ ಮಾಡಿದ್ದಾರೆ, ಅಲ್ಲಿ ಯಾವುದೋ ಡ್ರಗ್ಸ್ ಮಾಡ್ತಿದ್ರು ಅಂತ ಅದನ್ನೇ ಒಂದು ಸ್ಟೋರಿ ಮಾಡಿದ್ದಾರೆ. ಅವರೇ ಸಾಕಷ್ಟು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಸಾಮಾಜಿಕ ಚಿತ್ರಗಳನ್ನ, ಅವರು ಒಂದೊಂದು ದೃಶ್ಯಗಳನ್ನ ತೋರಿಸಿದ್ದಾರೆ ಅವ್ರದೇ ಚಿತ್ರಗಳಲ್ಲಿ. ನೋಡಿ, ಇದು ಪೂರ್ವಪರ ವಿಚಾರಣೆ ಮಾಡ್ಬೋದಿತ್ತು, ಪೊಲೀಸರು ಗಮನಕ್ಕೆ ತರ್ಬೋದಿತ್ತು. ಇದು ಭಾಳ ಪೇನ್ಫುಲ್ ಅಫೇರು. ಯಾಕೆಂದರೆ ಯಾರೋ ಒಬ್ಬ ನನ್ನಂತೂ ಮೇಲೆ ಲೋ ಪ್ರೊಫೈಲ್ ನೋಡಿ ಮಾಡಿದೆ ಅಂದರೆ ಪರವಾಗಿಲ್ಲ. ಇವರು ನಮ್ಮ ಎಷ್ಟೋ ಕನ್ನಡಿಗರು ಅವ್ರನ್ನ ಫಾಲೋ ಮಾಡ್ತಾರೆ. ಅಂಥ ಜನಕ್ಕೆ ದ್ರೋಹ ಮಾಡ್ದಂಗೆ ಆಗಲ್ಲ ಇದು. ನೀವು ಅಂತಾರಾಜ್ಯ, ಈಗ ಕರ್ನಾಟಕಕ್ಕೆ ಡ್ರಗ್ಸ್ ಹೇಗೆ ಬರ್ತಿದೆ ಅನ್ನೋದು ನೀವು ಪಾಯಿಂಟ್ ಆಫ್ ಹೋದರೆ ನೀವು ಏರ್ಪೋರ್ಟಲ್ಲಿ ಸಿಗ್ತಿದೆ. ನೀವು NCB ಕಸ್ಟಮ್ಸು ಈ ಪೊಲೀಸ್ ಇಲಾಖೆ ಎಷ್ಟು ವಿಫಲ ಆಗಿದೆ ಅಂದರೆ, ಡೈಲಿ ಒಬ್ರು ಯಾರಾದರೂ ಒಬ್ರು ಈ NDPS ಕೇಸಲ್ಲಿ ಅರೆಸ್ಟ್ ಆಗ್ತಿದ್ದಾರೆ. ಕಸ್ಟಮ್ಸ್ NCB ಅವರು ಡೈಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ನೀವು ಬಂದು ಕೋರ್ಟಲ್ ನಂಬರ್ 33, 35 ನೀವು FIR ತೆಗೆದ್ರೆ ಡೈಲಿ ಒಬ್ಬ ಮನುಷ್ಯ ಗಾಂಜಾ ಕೇಸಲ್ಲಿ ಇರ್ಬೋದು, ಯಾವುದೋ ಡ್ರಗ್ಸ್ ಹೆರಾಯಿನ್ ಕೇಸಲ್ಲಿ ಔಟ್ ಆಫ್ ಕಂಟ್ರಿ ಅವರು ಬಂದು ಇಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ಅಂದರೆ ನಮ್ಮ ದೇಶ ಯುವಕರನ್ನ ಯಾವ ರೀತಿ ಹಾಳು ಮಾಡಬೇಕು ಅಂತ ತಳಮಟ್ಟದಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈಗ ಪದ್ಮಾಕ್ಷಿ ಮೇಡಮ್, ನನಗೆ ಒಂದು ವಿಚಾರ, ಮೊನ್ನೆ ಒಬ್ಬ ಬಾಲಕಿ, 14 ವರ್ಷದ ಬಾಲಕಿ ಪಾಯಲ್ ನಾಗ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ಕೈ 2 ಕಾಲಿಲ್ಲದೆ ಅಂತಾರಾಷ್ಟ್ರೀಯ ಚಾಂಪಿಯನ್ ಆದರು. ಅವರು ಇಡೀ ಇತಿಹಾಸವನ್ನು ನೋಡಿದಾಗ ಸಿ ವಾಸ್ ರಿಜೆಕ್ಟೆಡ್ ಬೈ ಹೀಸ್ ಫ್ಯಾಮಿಲಿ. ಅವ್ರ ಮನೆಯವರು ಅನಾಥಾಶ್ರಮದಲ್ಲಿ ಬಿಟ್ಟು ಬಂದಿದ್ದರು, ಆದರೂ ಛಲ ಬಿಡದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ. ಆದರೆ ಇವತ್ತಿನ ಒಂದು ಗೊತ್ತೇ ಇಲ್ಲ, ಅದನ್ನೇನಾದ್ರೂ ಫಾರ್ವರ್ಡ್ ಮಾಡಿದ್ರೆ ಸೆಲೆಬ್ರಿಟೀಸ್ ಇನ್ಯಾವುದೋ ವಿಚಾರದಲ್ಲಿ ಗೆದ್ದಾಗ ಅವ್ರಿಗೆ ಅಪ್ರಿಶಿಯೇಟ್ ಮಾಡೋದನ್ನ ಇವ್ರಿಗೆ ಯಾಕೆ ಮಾಡಿಲ್ಲ? ನಮ್ಗೆ ಬೆಳಿಗ್ಗೆ ನೋಡಿದೆ ಅದನ್ನ, 2 ಕೈ 2 ಕಾಲಿ ಅಂದ್ರೆ ಅದೆಂಥ ಸಾಧನೆ. ಜನಕ್ಕಂತೂ ಬೇಕಿಲ್ಲ. ದಟ್ ಈಸ್ ಆಕ್ಚುಲಿ ಅ ಮೋಟಿವೇಟಿಂಗ್ ಥಿಂಗ್. ತುಂಬ ಕಡಿಮೆ ಜನ ಅದನ್ನು ನೋಡಿ ಮೋಟಿವೇಶನ್ ತಗೊಳ್ಳೋರು. ಇನ್ನು ಎಲ್ಲರಿಗೂ ಬೇಕಾಗಿರೋದು ಎಮೋಷನಲ್ ಕಂಟೆಂಟ್. ಬಡಿ ಶಾರ್ಟ್ ಟೈಮಲ್ಲೇ ನಾನು ಶೈನ್ ಆಗಬೇಕು, ಬಡಿ ಕೊಲ್ಲು ಇಂಥವು ಏನೋ ಒಂಥರ ಮಜಾ ಸಿಗೋವಂಥದ್ದು. ಇನ್ನೊಬ್ಬರ ಬಗ್ಗೆ ಯಾರೋ ಇದೋ ನೋಡಿ ಇಲ್ಲಿ ಹೀಗೆ ಮಾಡಿದ್ದಾರೆ ಇಂಥವ್ರು ಅಂತೇನೋ ಹಾಕಿದ್ರೆ ಅದಕ್ಕೆ ಲಕ್ಷಾಂತರ ವ್ಯೂ ಬಂದಿರ್ತಾರೆ, ಒಳಗೆ ಹೋಗಿ ನೋಡಿದ್ರೆ ಏನೂ ಇರಲ್ಲ. ಅಂದರೆ ಜನಕ್ಕೆ ಇಂಥವೇ ಬೇಕು. ಕೆಲವರು ಹೇಳೋದು, ಮ್ಯಾಮ್ ತುಂಬ ಸುಸ್ತಾಗಿ ಬಂದಿರ್ತೀನಿ, ಆವಾಗ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಎಂಟರ್ಟೈನ್ಮೆಂಟ್ ಬರಬಾರ್ದು. ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಇನ್ನೊಬ್ರು ಬದುಕು ಹಾಳು ಮಾಡ್ತೀರಾ ಅನ್ನೋದಷ್ಟೇ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಂದು ವಿಚಾರ. ಸೊ ಯೂಸ್ ಇಟ್, ಫೈನ್.
ಬಟ್ ಡೋಂಟ್ ಮಿಸ್ಯೂಸ್ ಇಟ್. ಅದು ಮಿಸ್ಯೂಸ್ ಇಟ್ ಡೋಂಟ್ ಅಂತ ಹೇಳೋದು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಜನದ ಅಬ್ಯೂಸ್ ಲೆವೆಲ್ಗೆ ನಿಂತುಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬೆಳಗ್ಗೆ ಎದ್ದು ಗುಡ್ ನೈಟ್ ಮೆಸೇಜ್ ಕಳಿಸಿರ್ತಾರೆ, ಅದರ ಅರ್ಥ ಅವ್ರು ಕಳಿಸೋರು ಓದಿರಲ್ಲ ಅಂತ ಅರ್ಥ. ಏನು ಕಳಿಸ್ತಾ ಇದ್ರೆ ಅವ್ರು ಓದಿಲ್ಲ. ನಾನು ಕಳಿಸ್ಬಿಟ್ಟೆ, ಬೆಳಗ್ಗೆ ಎದ್ದು ನಾನೇ ಫಸ್ಟ್ ಆಗಬೇಕು ನಿಮಗೆ ಗುಡ್ ಮಾರ್ನಿಂಗ್ ಕಳ್ಸೋಕ್ಕೆ ಅಂತ. ನಾನು ತುಂಬ ಜನ ಕೇಳೋದು, ನೀನು ಗುಡ್ ಮಾರ್ನಿಂಗ್ ಕಳಿಸ್ತಿಲ್ಲ ಅಂದ್ರೆ ನಮಗೆ ಮಾರ್ನಿಂಗ್ ಆಗಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.